ಓಂ ಶಾಂತಿ. ಮುರಳಿಯ ದಿನಾಂಕ 8/3/2022. मीठे बच्चे, एक बाप से सच्चा सच्चा लव रखो, उनकी मत पर चलो तो बाकी सब मित्र संबंधियों आदि से ममत्व टूट जाएगा. ಮಧುರ ಮಕ್ಕಳೇ, ಒಬ್ಬ ತಂದೆಯ ಮೇಲೆ ನಿಮಗೆ ಸತ್ಯವಾದಂತಹ ಪ್ರೀತಿ ಇರಲಿ. ಆ ತಂದೆಯ ಮತದಂತೆಯೇ ನಡೆಯಿರಿ. ಆಗ ನಿಮಗೆ ದೇಹಧಾರಿಗಳ ಮೇಲೆ ಇರುವ ಮೋಹ ಬಿಟ್ಟು ಹೋಗುವುದು. ಮೋಹ ಮಮತ್ವ ಎಲ್ಲ ಬಿಟ್ಟು ಹೋಗುವುದು. ಪ್ರಶ್ನೆ: बाप के सिवाय कौन से शब्द कोई भी मनुष्य बोल नहीं सकता? ತಂದೆಯ ವಿನಃ ಬೇರೆ ಯಾವ ಶಬ್ದಗಳನ್ನು ಮನುಷ್ಯರು ಆಡೋದಿಲ್ಲ. मैं तुम आत्माओं का बाप तुम्हें पढ़ाने आया हूँ. प्रश्न: बाप के सिवाय कौन से शब्द कोई भी मनुष्य बोल नहीं सकता है? ತಂದೆಯ ವಿನಃ ಯಾವ ಶಬ್ದ ಮನುಷ್ಯರು ಆಡೋದಿಲ್ಲ. उत्तर: मैं तुम आत्माओं का बाप तुम्हें पढ़ाने आया हूँ. मैं तुम्हें अपने साथ वापस ले जाऊँगा. ऐसे शब्द बोलने की ताकत बाप के सिवाय किसी भी मनुष्य में नहीं. तुम्हें निश्चय है यह नया ज्ञान नई विश्व के लिए है. जो स्वयं रूहानी बाप हमें पढ़ाते, हम गॉडली स्टूडेंट हैं. ನಾನು ನೀವೆಲ್ಲ ಆತ್ಮರಿಗೆ ತಂದೆ ನಿಮಗೆ ಓದಿಸುವುದಕ್ಕಾಗಿ ಬಂದಿದ್ದೇನೆ, ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೇನೆ ಎಂಬ ಶಬ್ದಗಳನ್ನು ಆಡುವಂತಹ ಶಕ್ತಿ ಯಾವ ಮನುಷ್ಯನಲ್ಲಿಯೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. तुम्हें निश्चय है यह नया ज्ञान नई विश्व के लिए है. जो स्वयं रूहानी बाप हमें पढ़ाते हैं, हम गॉडली स्टूडेंट. ಮಕ್ಕಳಿಗೆ ನಿಶ್ಚಯ ಇದೆ, ಈ ಹೊಸ ಜ್ಞಾನ ಹೊಸ ಜಗತ್ತಿನ ಸ್ಥಾಪನೆಗಾಗಿ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ. ಸ್ವಯಂ ಆತ್ಮಿಕ ತಂದೆ ನಮಗೆ ಓದಿಸ್ತಾ ಇದ್ದಾನೆ. ನಾವು ಅವನ ವಿದ್ಯಾರ್ಥಿಗಳು ಅಥವಾ ಈಶ್ವರಿಯ ವಿದ್ಯಾರ್ಥಿಗಳು ಆಗಿದ್ದೇವೆ. ಗೀತ: ಭೋಲೆನಾಥ ಸೆ ನಿರಾಲಾ और कोई नहीं. ಭೋಲಾನಾಥ ಪರಮಾತ್ಮ ಒಬ್ಬನೇ, ಬೇರೆ ಯಾರೂ ಸಹ ಭೋಲಾನಾಥ ಅಲ್ಲ. बच्चों को देने वाला हमेशा बाप होता है. एक बाप होता है हद का, जो अपने 5-8 बच्चों को वर्षा देता है. बेहद का बाप बेहद का वर्षा देता है. वह सब का एक ही बाप है. लौकिक बाप तो बहुत है, अनेक बच्चे होते. यह है सब बच्चों का बाप. ಮಕ್ಕಳಿಗೆ ಕೊಡುವವನು ಯಾವತ್ತೂ ಸಹ ತಂದೆಯೇ ಆಗಿರ್ತಾನೆ. ಲೌಕಿಕದ ತಂದೆ ಇರಬಹುದು, ಪಾರಲೌಕಿಕ ತಂದೆಯೇ ಇರಬಹುದು. ಲೌಕಿಕದ ತಂದೆ ತಮ್ಮ 5-8 ಮಕ್ಕಳಿಗೆ ಆಸ್ತಿ ಕೊಡ್ತಾರೆ. ಬೇಹದ್ದಿನ ತಂದೆ ಸರ್ವಾತ್ಮರಿಗೂ ತಂದೆ ಆಗಿರುವ ಕಾರಣ ಎಲ್ಲರಿಗೂ ಆಸ್ತಿ ಕೊಡ್ತಾರೆ. ಲೌಕಿಕ ತಂದೆಗಳು ಅನೇಕ ಜನ ಇದ್ದಾರೆ. ಬೇಹದ್ದಿನ ತಂದೆ ಸರ್ವ ಆತ್ಮರಿಗೂ ತಂದೆ ಒಬ್ಬನೇ ಇದ್ದಾನೆ. ब्रह्मा विष्णु शंकर को भी बाप नहीं कहेंगे.
शंकर का कार्य ही अलग है, वह देने वाला नहीं. ಬ್ರಹ್ಮ ವಿಷ್ಣು ಶಂಕರರಿಗೂ ತಂದೆ ಅಂತ ಹೇಳೋದಿಲ್ಲ. ಶಂಕರನ ಕಾರ್ಯನೇ ಬೇರೆ, ಅವನೇ ಬೇರೆ, ಅವನು ಕೊಡುವವನಲ್ಲ. ಏಕ ಹಿ ನಿರಾಕಾರ ಬಾಪ್ ಜಿಸಸೆ ವರ್ಷ ಮಿಲ್ತಾ ಹೈ. ಬ್ರಹ್ಮ ಮತ್ತು ವಿಷ್ಣುವಿನಿಂದನೂ ಆಸ್ತಿ ಸಿಗೋದಿಲ್ಲ. ಆಸ್ತಿ ಸಿಗುವುದು ಒಬ್ಬ ನಿರಾಕಾರ ತಂದೆಯಿಂದ ಮಾತ್ರ. ವಹ ಹೇ ಪರಂಪಿತ ಮೂಲ ವತನ್ ಮೇ ಪರೇ ತೇ ಪರೇ ರಹನೆ ವಾಲ. ಅವನು ಪರಮಪಿತ ಆಗಿದ್ದಾನೆ, ಮೂಲ ವತನದ ನಿವಾಸಿ, ಬಹಳ ದೂರದಲ್ಲಿ ಇರುವಂತಹ ತಂದೆ. ಸಮझाने की बड़ी युक्तियाँ चाहिए, मीठी जबान भी चाहिए. काम ಮಹಾಶತ್ರು ಹೇ, ಇನ್ ಪರ್ ಜೀತ ಪಾನಿ. ಬಾಬಾ ಹೇಳ್ತಾರೆ, ಈ ಜ್ಞಾನ ಹೇಳಲಿಕ್ಕೆ ಅನೇಕ ಯುಕ್ತಿಗಳು ಬೇಕು, ವಾಣಿನೂ ಮಧುರವಾಗಿರಬೇಕು. ಅಂಥ ಮಕ್ಕಳು ಮಾತ್ರ ಈ ಜ್ಞಾನವನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇಲ್ಲಿ ಕಾಮ ಮಹಾಶತ್ರು ಆಗಿದೆ, ಅದರ ಮೇಲೆ ನಾವು ಜಯ ಗಳಿಸಬೇಕು. ಅಬ್ ಕನ್ಯಾಯೇ ತೋ ಸ್ವತಂತ್ರ ಹೈ. ऐसे बहुत मनुष्य होते जो ब्रह्मचर्य में रहना पसंद करते, विकारी कुटुंब परिवार में नहीं जाना चाहते हैं, तो ऐसे रह जाते, मना नहीं. कन्याओं का कन्हैया बाप तो मशहूर है, कृष्ण कोई कन्याओं का बाप नहीं. यह तो ब्रह्मा कुमारियाँ. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಅನೇಕ ಮನುಷ್ಯರು ಬ್ರಹ್ಮಚಾರಿಯಾಗಿ ಇರ್ತಾರೆ, ವಿಕಾರದಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ನೀವು ಮಕ್ಕಳು ಸಹ ಈಗ ಪವಿತ್ರವಾಗಿ ಇರಿ. ಲೌಕಿಕದಲ್ಲಿನೂ ಕುಮಾರ ಕುಮಾರಿಯಾಗಿ ಉಳಿತೇವೆ ಅಂದರೆ ಯಾರೂ ಅವರಿಗೆ ಬೇಡ ಅಂತ ಹೇಳೋದಿಲ್ಲ, ವಿರೋಧ ಮಾಡೋದಿಲ್ಲ. ಈಗ ನೀವು ಸಹ ಪರಮಾತ್ಮನ ಮಕ್ಕಳು, ಬ್ರಹ್ಮ ಕುಮಾರ್ ಕುಮಾರಿಯರು, ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳಿ. ಈ ಕನ್ಯೆಯರ ಕಾರಣದಿಂದ ಆ ತಂದೆ ಶಿವನಿಗೆ ಕನ್ಹಯ್ಯ ಅಂತನೂ ಮಹಿಮೆ ಮಾಡಲಾಗ್ತದೆ. ಕನ್ಹಯ್ಯ ಅಂದರೆ ಕನ್ಯೆಯರ ಅಯ್ಯ ಅಂತ ಅರ್ಥ. ಕೃಷ್ಣ ಕುಮಾರಿಯ ಹೋತಿ ನಹಿ, ಯಹ ತೋ ಬ್ರಹ್ಮ ಕುಮಾರಿಯ ಹೇ. ಬಾಬಾ ಹೇಳ್ತಾರೆ, ನಾವೆಲ್ಲರೂ ಬ್ರಹ್ಮ ಕುಮಾರಿಯರಾಗಿದ್ದೀವಿ ವಿನಃ ಕೃಷ್ಣ ಕುಮಾರಿಯರಲ್ಲ. ಕೃಷ್ಣ ಕೋ ಪ್ರಜಾಪಿತಾ ನಹಿ ಕಹತ್, ಯಹ ಕನ್ಯಾಯೇ ಮಾತಾಯೇ ಹೇ जिनको सहन करना पड़ता है, परंतु दिल साफ होनी चाहिए. बुद्धि का योग एक बाप से अच्छी रीति जुटा हुआ रहे तब अनेकों से टूट सकता है. ಬ್ರಹ್ಮ ಕುಮಾರಿಯರು ಸಂಗಮ ಯುಗದಲ್ಲಿ ಇರ್ತಾರೆ. ನಾವು ಕೃಷ್ಣನ ಕುಮಾರಿಯರು ಅಲ್ಲ, ಕೃಷ್ಣ ಪ್ರಜಾಪಿತನೂ ಅಲ್ಲ. ಇಲ್ಲಿರುವಂತಹ ಬ್ರಹ್ಮ ಕುಮಾರ್ ಕುಮಾರಿಯರು ಬಹಳಷ್ಟು ಸಹನೆ ಮಾಡಬೇಕಾಗ್ತದೆ. ಸಹನೆ ಮಾಡುವಂಥವರು, ಪವಿತ್ರತೆಯ ವ್ರತ ಧಾರಣೆ ಮಾಡುವಂಥವರ ಹೃದಯ ಸ್ವಚ್ಛ ಇರಬೇಕು. ಬುದ್ಧಿಯ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಆಗ ಮಾತ್ರ ಅವರ ಬುದ್ಧಿ ಲೌಕಿಕದ ಸಂಬಂಧದಿಂದ ದೂರ ಆಗ್ತದೆ. पक्का निश्चय हो कि हमको एक बाप का बनना है, उनकी मत पर चलना है. बाबा ने समझाया है, तुम अपने पति को भी समझाओ कि अब कृष्णपुरी स्थापन हो रही है, कंसपुरी के विनाश की तैयारियां हो रही. अगर कृष्णपुरी में चलना है तो विकारों को छोड़ना पड़ेगा. कृष्णपुरी में चलने के लिए
ಸಂಪೂರ್ಣ ನಿರ್ವಿಕಾರಿ ಬನನ ಹೇ. ಮಾತೆಯರಿಗೆ ಬಾಬಾ ಹೇಳ್ತಾರೆ, ನಿಮ್ಮ ಪತಿಯರಿಗೂ ಸಹ ಈ ಮಾತನ್ನು ತಿಳಿಸಿರಿ. ನಾವು ಕೃಷ್ಣಪುರಿಗೆ ಹೋಗಬೇಕಾಗಿದೆ. ಈ ಕಂಸಪುರಿ ಇನ್ನೂ ಕೆಲವೇ ದಿನಗಳಲ್ಲಿ, ವರ್ಷಗಳಲ್ಲಿ ನಾಶ ಆಗಲಿ. ಒಂದು ವೇಳೆ ನಾವು ಕೃಷ್ಣಪುರಿಗೆ ಹೋಗಬೇಕಾದ್ರೆ ಈ ವಿಕಾರಗಳನ್ನು ಬಿಡಬೇಕು. ಈ ಥರ ಮಾತೆಯರು ತಮ್ಮ ಮನೆಯ ಪರಿವಾರದ ಎಲ್ಲ ಆತ್ಮರಿಗೂ, ಅದರಲ್ಲೂ ತಮ್ಮ ಪತಿಯರಿಗೂ ಸಹ ಈ ರೀತಿಯಲ್ಲಿ ತಿಳಿಸಬಹುದು. अभी तुम्हें मेरा भी और अपना भी कल्याण करना है. हम तुम दोनों एक भगवान के बच्चे. ಮಾತೆಯರಿಗೆ ಬಾಬಾ ಹೇಳ್ತಾರೆ, ನಿಮ್ಮ ಪತಿಗೆ ಹೇಳ್ರಿ, ನಾನು ನೀವು ಇಬ್ಬರು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ನಾವಿಬ್ಬರು ನಮ್ಮ ಕಲ್ಯಾಣ ಮಾಡ್ಕೋಬೇಕು. ತುಮ್ ಭಿ ಕಹತೆ ಹೋ ಭಗವಾನ್ ಹಮಾರಾ ಬಾಪ್ ಹೈ, ತೋ ಹಮ್ ಆಪಸ್ ಮೇ ಭಾಯಿ ಬಹನ್ ಠಹರೆ. ಅವರಿಗೆ ತಿಳಿಸಿ, ನಾನು ಹೇಳ್ತೀನಿ ಪರಮಾತ್ಮ ನನ್ನ ತಂದೆ ಅಂತ, ನೀವು ಹೇಳ್ತೀರಿ ಪರಮಾತ್ಮ ನಿಮ್ಮ ತಂದೆ ಅಂತ. ಅಂದ ಮೇಲೆ ನಾವಿಬ್ಬರು ಪರಸ್ಪರ ಸೋದರ ಸೋದರಿ ಆಗ್ತೇವೆ. ಸೋದರ ಸೋದರಿಯರು ವಿಕಾರದಲ್ಲಿ ಹೋಗೋದಿಲ್ಲ. ಭಾರತ್ ಪವಿತ್ರ ಥಾ ತಬ್ ಸುಖಿ ಥಾ, ಅಭಿ ದುಃಖಿ. ನರ್ಕ ಮೇ ಗೋತೆ ಖಾತೆ ರಹತೆ. ಭಾರತ ಒಂದು ಕಾಲಕ್ಕೆ ಪವಿತ್ರ ಆಗಿತ್ತು, ಆಗ ಸುಖದಲ್ಲಿ ಇತ್ತು. ಈಗ ಭಾರತ ದುಃಖಿಯಾಗಿದೆ. ಎಲ್ಲರೂ ನರ್ಕದಲ್ಲಿ ಮುಳುಗ್ತಾ ಇದ್ದಾರೆ. ಬಾಪ್ ಕಹತೆ, ದೋನೋ ಹಾಥ್ ಹಾಥ ಮೇ ದೇಕರ್ ಪವಿತ್ರ ಬನ್ ಸ್ವರ್ಗ ಮೇ ಚಲೋ. ನೀವು ನರ್ಕದ ಕೆಸರಿನಲ್ಲಿ ಮುಳುಗ್ತಾ ಇದ್ರಿ. ಈಗ ನಿಮ್ಮ ಎರಡೂ ಕೈಗಳನ್ನು ನನ್ನ ಕೈಯಲ್ಲಿ ಕೊಟ್ಟು ಪವಿತ್ರ ಆಗಿ ಸ್ವರ್ಗಕ್ಕೆ ನಡೀರಿ. ಅಭಿ ಭಲಾ ಹಮ್ ಕ್ಯೋ 21 ಜನ್ಮೋं का वर्षा गवाएं. रोज समझाने से हड्डी नरम हो जाए. ಪರಮಾತ್ಮ ಬಂದು ಈ ಥರ ತಿಳಿಸ್ತಾ ಇದ್ದಾನೆ, 21 ಜನ್ಮದ ಆಸ್ತಿ ಕೊಡ್ತಿದ್ದಾನೆ ಅಂದಾಗ ನಾವ್ಯಾಕೆ ಆ ಆಸ್ತಿಯನ್ನು ಕಳ್ಕೋಬೇಕು ಅಂತ ನಿಮ್ಮ ಮನೆಯವರಿಗೆ ತಿಳಿಸ್ರಿ ಅಂತಾರೆ ಬಾಬಾ. ಹೀಗೆ ಪ್ರತಿದಿನ ಸ್ವಲ್ಪ 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 ಜ್ಞಾನ ಹೇಳ್ತಾ ಇದ್ದರೆ, ಪವಿತ್ರತೆಯ ಮಹತ್ವ ತಿಳಿಸ್ತಾ ಇದ್ದರೆ ಅವರೂ ಸಹ ನಿಧಾನಕ್ಕೆ ಮೆತ್ತಗಾಗ್ತಾರೆ, ಈ ಜ್ಞಾನವನ್ನು ಒಪ್ಕೊಳ್ತಾರೆ. ಕನ್ಯಾ ಏತೋ ಸ್ವತಂತ್ರ, ಸಿರ್ಫ ಉನ್ಕಾ ಸಂಗ ಖರಾಬ್ ನ ಹೋ. ಯಹ ಅಪವಿತ್ರ ಭ್ರಷ್ಟಾಚಾರಿ ದುನಿಯಾ ಖತಮ್ ಹೋನಿ. ಮಾತೆಯರಿಗೆ ಇರುವಂಥ ಬಂಧನ ಕುಮಾರಿಯರಿಗೆ ಇರೋದಿಲ್ಲ. ಅವರು ಸ್ವತಂತ್ರವಾಗಿರ್ತಾರೆ. ಆದರೆ ಒಮ್ಮೊಮ್ಮೆ ಕೆಟ್ಟ ಸಂಘದಲ್ಲಿ ಹೋಗಿ ಕೆಟ್ಟೋಗ್ತಾರೆ. ಕುಮಾರಿಯರು ಸಂಘದಿಂದ ಬಹಳ ಸಂಭಾಲನೆ ಮಾಡಬೇಕು, ಎಚ್ಚರಿಕೆಯಿಂದ ಇರಬೇಕು. ಯಹ ಅಪವಿತ್ರ ಭ್ರಷ್ಟಾಚಾರಿ ದುನಿಯಾ ಖತಮ್ ಹೋನಿ. ಈ ಪ್ರಪಂಚನೇ ಅಪವಿತ್ರ ಭ್ರಷ್ಟಾಚಾರಿ ಪ್ರಪಂಚ ಆಗಿದೆ. ಇಲ್ಲಿಯ ಸಂಘನೂ ಬಹಳ ಕೆಟ್ಟೋಗಿದೆ. ಆದರೆ ಸದಾ ನೆನ್ಪಿಟ್ಕೊಳ್ಳಿ, ಈ ಅಪವಿತ್ರ ಭ್ರಷ್ಟಾಚಾರಿ ಪ್ರಪಂಚ ಇನ್ನೂ ಕೆಲವೇ ದಿನಗಳಲ್ಲಿ ನಾಶವಾಗಲಿದೆ. इसलिए बाप कहते, पवित्र बनो तो पवित्र दुनिया का मालिक बन जाए. ಅದಕ್ಕೆ ಬಾಬಾ ಹೇಳ್ತಾರೆ, ಪವಿತ್ರ ಆಗ್ರಿ, ಪವಿತ್ರ ಪ್ರಪಂಚದ ಮಾಲೀಕ ಆಗ್ತೀರಿ. ऐसी युक्ति से समझाना है. विष्ठा के कीड़े है तो उन्हें भू भू कर आप समान बनाना. ಸೇವೆ ಮಾಡುವಂಥವರು ಬಹಳ ಉಪಾಯದಿಂದ ಜನರಿಗೆ ಜ್ಞಾನ ಹೇಳಬೇಕು. ಕೊಳಕಿನಲ್ಲಿ ಇರುವಂತಹ ಹುಳಗಳನ್ನು ಭೂ ಭೂ ಮಾಡಿ
ನಿಮ್ಮ ಸಮಾನ ಮಾಡಿಕೊಳ್ಳಬೇಕು. ಶಕ್ತಿ ಸೇನಾ ಮೇ ಶಕ್ತಿ ಭಿ ಚಾಹಿಯೇನಾ. ನೀವೆಲ್ಲ ಮಾತೆಯರು ಕುಮಾರಿಯರಿಗೆ ಬಾಬಾ ಶಕ್ತಿ ಸೇನೆ ಅಂತ ಹೇಳ್ತಾರೆ. ಹಾಗಾದರೆ ಶಕ್ತಿ ಸೇನೆಯಲ್ಲಿ ಶಕ್ತಿನೂ ಇರಬೇಕಲ್ವ. बच्चों आदि को संभालना ही है, बाकी ಮೋಹ ನಹಿ ಲಟ್ಕಾನ ಹೈ. ಮಾತೆಯರು ನಿಮ್ಮ ಮಕ್ಕಳನ್ನು ಸಂಭಾಲನೆ ಮಾಡಲೇಬೇಕು, ಆದರೆ ಅವರಲ್ಲಿ ನಿಮಗೆ ಮೋಹ ಇರಬಾರದು. ಬುದ್ಧಿ ಕಾ ಯೋಗ ಏಕಸೆ ರಹೆ. ಅವರನ್ನು ನೀವು ನಿಮಿತ್ತ ಮಾತ್ರ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿರಿ, ನೋಡ್ಕೊಳ್ಳಿ, ಆದರೆ ಬುದ್ಧಿಯ ಯೋಗ ಒಬ್ಬನ ಜೊತೆಗೆ ಇರಲಿ. यह सब चाचा मामा काका आदि ड्रामा के एक्टर्स. अब खेल पूरा होता है, वापिस जाना है. ಈ ಎಲ್ಲ ಸಂಬಂಧ ಏನಿದೆ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಸೋದರ ಮಾವ, ಇವರೆಲ್ಲರೂ ನಾಟಕದ ಪಾತ್ರಧಾರಿಗಳು. ಅವರ ಮೇಲೇನೂ ನಿಮಗೆ ಮೋಹ ಇರಬಾರದು. ಈಗ ಸೃಷ್ಟಿಯ ನಾಟಕ ಮುಗಿಯಲಿದೆ, ಆಟ ಮುಗಿಯಲಿದೆ, ವಾಪಸ್ ಮನೆಗೆ ಹೋಗಬೇಕಾಗಿದೆ. विकर्मों का हिसाब किताब चुकतू करना है. इस पुरानी दुनिया से दिल हटाना है. एक बाप को याद करना है. बाप कहते श्रीमत पर चलेंगे तो स्वर्ग की बादशाही पाएंगे. ಬಾಬಾ ಹೇಳ್ತಾರೆ, ನಿಮ್ಮ ವಿಕರ್ಮದ ಲೆಕ್ಕಾಚಾರವನ್ನು ಸ್ವಚ್ಛ ಮಾಡಿಕೊಳ್ಳಿ. ಹಳೆ ಪ್ರಪಂಚದಿಂದ ಮನಸ್ಸನ್ನು ತೆಗೆದು ಹಾಕಿರಿ. ತಂದೆಯನ್ನು ನೆನಪು ಮಾಡ್ತಾ ಅವನ ಶ್ರೀಮತದಂತೆ ನಡೆದಿದೆಯಾದರೆ ನೀವು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತೀರಿ. ಶ್ರೀಮತ್ ಹೇ ಭಗವಾನ್ ಕಿ. ರಾಜಯೋಗ ಸೆ ಬರೋಬರ್ राजाओं का राजा बनते. यह मृत्यु लोक अब ख़त्म होना है, तो क्यों ना बाप से 21 जन्मों का पूरा वर्षा लेवे. स्टूडेंट समझते हैं यदि हम अच्छी रीति पढ़ेंगे तो अच्छे नंबर में पास होंगे. यदि यहाँ अच्छे नंबर में पास होंगे तो वहाँ स्वर्ग में ऊंच पद पाएंगे. बनना तो प्रिंसेस चाहिए, सब तो नहीं बनेंगे. ಈಗ ಈ ಮೃತ್ಯುಲೋಕ ನಾಶವಾಗಲಿದೆ. ವಿನಾಶ ಆಗುವ ಮೊದಲೇ ಯಾಕೆ ನಾವು ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ಪಡ್ಕೋಬಾರ್ದು? ಅದಕ್ಕಾಗಿ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಬೇಕು. ಎಷ್ಟು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡ್ತೀವೋ ಅಷ್ಟೇ ಸ್ವರ್ಗದಲ್ಲಿ ಉನ್ನತ ಸ್ಥಾನಕ್ಕೆ ಅರ್ಹರಾಗ್ತೀವಿ. प्रदर्शनी से धीरे धीरे बहुत प्रभाव निकलता जाएगा. तुम जानते हो जो एक्ट चलता है वह 5000 वर्ष पहले भी चला था. बाप कहते मैं भी ड्रामा के बंधन में बांधा हुआ हूँ. ಬಾಬಾ ಹೇಳ್ತಾರೆ, ಈ ಪ್ರದರ್ಶನದಿಂದ ಮುಂದೆ ಬಹಳಷ್ಟು ಸೇವೆ ಆಗಲಿದೆ. ನಿಧಾನಕ್ಕೆ ಇದರ ಪ್ರಭಾವ ಜಾಸ್ತಿ ಆಗಲಿದೆ. ಕಲ್ಪದ ಹಿಂದೆ ಏನು ನಡೆದಿತ್ತೋ ಅದೇ ಪುನಃ ನಡೆಯಲಿದೆ. ಬಾಬಾ ಹೇಳ್ತಾರೆ, ನಾನು ಸಹ ನಾಟಕದ ಬಂಧನದಲ್ಲಿ ಇದ್ದೇನೆ. ಪಾರ್ಟ್ ಬಿಗರ್ ಕುಚ್ ನಹಿ ಕರ್ ಸಕ್ತಾ. ಐಸೆ ನಹಿ ಕಿ ಸ್ವದರ್ಶನ್ ಚಕ್ರ ಸೆ ಕಿಸ್ಕಾ ಸಿರ್ ಕಾಟದು. ನನ್ನ ಪಾತ್ರ ಏನಿದೆಯೋ ಅದನ್ನೇ ನಾನು ಮಾಡ್ತೀನಿ ವಿನಃ ನನ್ನ ಪಾತ್ರ ಬಿಟ್ಟು ನಾನು ಏನೂ ಮಾಡೋದಿಲ್ಲ. ಸುದರ್ಶನ ಚಕ್ರ ಹಿಡಿದು ಯಾರ ತಲೆನೂ ನಾನು ಹಾರಿಸೋದಿಲ್ಲ. ಸುದರ್ಶನ್ ಚಕ್ರ ಕಾ ಅರ್ಥ ತುಮ್ ಬಚ್ಚೋಂ ಕೋ ಸಮझाया जाता है. ಸುದರ್ಶನ ಚಕ್ರ ಅಂದರೆ ಏನು, ಅದನ್ನು ಹೇಗೆ ಉಪಯೋಗಿಸಬೇಕು ಎಂಬುದರ ಬಗ್ಗೆ ಬಾಬಾ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ. ಸ್ವದರ್ಶನ ಚಕ್ರ ಅಂದರೆ ಯಾವುದೇ ಸ್ಥೂಲವಾದಂಥ ಚಕ್ರ ಅಲ್ಲ. ಶಾಸ್ತ್ರೋं में ढेर कथाएं लिख दी,
स्वदर्शन अर्थात सृष्टि के आदि मध्य अंत्य को जानना। स्व अर्थात आत्मा को दर्शन हुआ सृष्टि चक्र का कि बरोबर हम 84 का चक्र लगाते हैं. ಶಾಸ್ತ್ರಗಳಲ್ಲಿ ಸ್ವದರ್ಶನ ಚಕ್ರದ ಬಗ್ಗೆ ಅನೇಕ ಕಥೆಗಳನ್ನು ಬರೆದಿಟ್ಟಿದ್ದಾರೆ. ಕೃಷ್ಣ ಸ್ವದರ್ಶನ ಚಕ್ರದಿಂದ ಅನೇಕ ಅಸುರರ ಸಂಹಾರ ಮಾಡ್ತಾನೆ ಅಂತಲೂ ಬರೆದಿದ್ದಾರೆ. ಬಾಬಾ ಹೇಳ್ತಾರೆ, ಸ್ವ ಅಂದರೆ ನಾನು ಆತ್ಮ, ದರ್ಶನ ಅಂದರೆ ನಾನು ಈ ಸೃಷ್ಟಿ ನಾಟಕದಲ್ಲಿ ಯಾವ ರೀತಿಯಲ್ಲಿ ಪಾತ್ರ ಮಾಡ್ತೀನಿ ಅಂತ ತಿಳ್ಕೊಳ್ಳೋದು. ಆ ಸ್ವದರ್ಶನ ಚಕ್ರದ ಜ್ಞಾನ ಪರಮಾತ್ಮನೇ ಬಂದು ನಮಗೆ ಕೊಡ್ತಾನೆ. अब चक्र पूरा हुआ, फिर नया चक्र फिरेगा. भारत का यही चक्र है. ಸೂರ್ಯವಂಶ, ಚಂದ್ರವಂಶ, ವೈಶ್ಯವಂಶ, ಶೂದ್ರವಂಶದಲ್ಲಿ ಬಂದು ಈಗ ನಾವು ಬ್ರಾಹ್ಮಣ ವಂಶದಲ್ಲಿ ಇದ್ದೇವೆ. ಈ ಚಕ್ರ ಈಗ ಮುಗಿದಿದೆ, ಒಂದು ಸುತ್ತು ಪೂರ್ಣ ಆಗಿದೆ. ಇದು ಭಾರತದಲ್ಲಿ ನಡೆಯುವ ಚಕ್ರದ ಆಟ ಆಗಿದೆ. आदि से अंत्य तक भारतवासियों का पार्ट है. भारत के 2 युग पूरे होते हैं तो जैसे आधी दुनिया पूरी हुई उसको ही ಪ್ಯಾರಡೈಸ್ कहते हैं. ಭಾರತದಲ್ಲಿ 2 ಯುಗಗಳು ಯಾವಾಗ ಮುಗೀತವೆ ಆಗ ಸೃಷ್ಟಿ ನಾಟಕದ ಅರ್ಧ ಭಾಗ ಮುಗೀತು ಅಂತಲೇ ತಿಳ್ಕೊಬೇಕು. ಆ 2 ಯುಗಗಳಿಗೆ ಸ್ವರ್ಗ ಅಂತ ಹೇಳಲಾಗ್ತದೆ. ಬಾಕಿ ಧರ್ಮ ತೋ ಆತೆ ಬಾದ್ ಮೇ, ಬೋಲೋ ತುಮ್ಹಾರೆ ಪಹಲೆ ಯಹ ಸ್ವರ್ಗ ಥಾ, ನई दुनिया थी अब पुरानी दुनिया है. वह राजधानी पूरी हो गई, फिर मध्य होना है, नई और पुरानी का बीच. ಬಾಬಾ ಹೇಳ್ತಾರೆ, ಎಲ್ಲ ಧರ್ಮದವರು ಹಳೆ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಮಧ್ಯದ ಸಮಯದಲ್ಲಿ ಬರ್ತಾರೆ. ಹೊಸ ಪ್ರಪಂಚ ಹೋಗಿ ಹಳೆ ಪ್ರಪಂಚ ಬರುವಾಗ ಇತರ ಧರ್ಮಗಳು ಸ್ಥಾಪನೆ ಆಗ್ತವೆ. ಹಳೆ ಪ್ರಪಂಚ ಹೋಗಿ ಹೊಸ ಪ್ರಪಂಚ ಬರುವ ಸಮಯದಲ್ಲಿ ಅಂದರೆ ಈ ಸಂಗಮ ಯುಗದಲ್ಲಿ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಆಗ್ತದೆ. ದೇವತಾ ಧರ್ಮದ ಸ್ಥಾಪನೆ ಆದ ನಂತರ ಪ್ರಪಂಚನೇ ಹೊಸದಾಗ್ತದೆ. ಆದರೆ ಇತರ ಧರ್ಮದವ್ರು ಬರೋದು ಪ್ರಪಂಚ ಹಳೆದಾಗುವಾಗ. ನಾಟಕ ಸಾರ ಹಮಾರೆ ಊಪರ್ ಬನಾಯ್, ಹಮ್ ಸೋ ಶ್ರೇಷ್ಠಾಚಾರಿ ಡಬಲ್ ಸಿರ್ ತಾಜ್ ರಾಜಾಯೇ ಥೆ, ಹಮ್ ಸೋ ಭ್ರಷ್ಟಾಚಾರಿ ಬನೆ ಪೂಜ್ಯ ಸೋ ಪೂಜಾರಿ ಔರ್ ಕೋಯಿ ಐಸಿ ಬಾತ್ ಕಹ ನ ಸಕೆ. ಈ ಸೃಷ್ಟಿಯ ನಾಟಕ ನಮ್ಮ ಮೇಲೆ ಅವಲಂಬಿಸಿದೆ. ನಾವೇ ಶ್ರೇಷ್ಠಾಚಾರಿ ಡಬಲ್ ಕಿರೀಟಧಾರಿ ರಾಜರಾಗ್ತೇವೆ. ನಂತರ ನಾವೇ ಭ್ರಷ್ಟಾಚಾರಿ ಪೂಜಾರಿಗಳು ಆಗ್ತೇವೆ. ಪೂಜ್ಯ ಸೋ ಪೂಜಾರಿ, ಪೂಜಾರಿ ಸೋ ಪೂಜ್ಯ, ದೇವತೆಗಳೇ ಆಗ್ತಾರೆ. ಕಿತನಿ ಸಹಜ ಬಾತೇ ಹೈ ಸಮझाने की. यह रूहानी नॉलेज सुप्रीम रूह बच्चों को दे रहे. तुम जानते हो हम आत्माओं को बाप ज्ञान देते, कहते मैं आत्माओं को पढ़ाता हूँ, साथ ले जाऊँगा और कोई को ऐसा कहने की ताकत नहीं. ನಾನೇ ಬಂದಿದ್ದೀನಿ, ಆತ್ಮರಿಗೆ ಓದಿಸ್ತೀನಿ ಮತ್ತು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಈ ಮಾತನ್ನು ಹೇಳುವ ಶಕ್ತಿ ಯಾವ ವ್ಯಕ್ತಿಗೂ ಇಲ್ಲ ಅಂತ ಹೇಳ್ತಾರೆ ಬಾ. ಬಲ್ ಅಪ್ನೆ ಕೋ ಬ್ರಹ್ಮ ಯಾ ಬ್ರಹ್ಮ ಕುಮಾರ್ ಕುಮಾರಿ कहलावे, कुछ यहाँ का ज्ञान भी कॉपी कर ले परंतु वह चल न सके. सच फिर भी सच होता है, सच कभी छिप न सके. ಹೊರಗಿನ ಜನ ತಮಗೆ ಬ್ರಹ್ಮ ಅಂತ ಹೇಳ್ಕೋಬಹುದು, ಬ್ರಹ್ಮ ಕುಮಾರ್ ಕುಮಾರಿಯರು ಅಂತಲೂ ಹೇಳ್ಕೋಬಹುದು. ಆದರೆ ಈ ಜ್ಞಾನ ಹೇಳಲಿಕ್ಕಾಗೋದಿಲ್ಲ ಅವರಿಗೆ. ಯಾವುದೇ ಒಂದು ವಿಷಯ ಆಗಲಿ ಕಾಪಿ ಮಾಡೋರು ಸಂಪೂರ್ಣವಾಗಿ ಕಾಪಿ ಮಾಡಲಿಕ್ಕೆ
ಆಗೋದಿಲ್ಲ. ಸತ್ಯ ಸತ್ಯನೇ ಇರ್ತದೆ. पिछाड़ी में जरूर कहेंगे, अहो प्रभु आप जो बताते हो वह सच है, बाकी सब झूठ है. परमात्मा है ही ट्रुथ, वह निराकार है. शिवरात्रि का भी अर्थ नहीं समझते. अगर कृष्ण के तन में आए तो कहे कि मैं कृष्ण के तन में आकर तुमको ज्ञान देता हूँ, यह भी हो नहीं सकता. ಬಾಬಾ ಹೇಳ್ತಾರೆ, ಕೊನೆಗೆ ಜನರಿಗೆ ಅರ್ಥ ಆಗ್ತದೆ, ಹೇ ಪ್ರಭು ಪರಮಾತ್ಮ ನೀನೇ ಬಂದು ಬ್ರಹ್ಮಕುಮಾರಿಯರ ಮೂಲಕ ಜ್ಞಾನ ಹೇಳ್ತಾ ಇದ್ದೆ, ಆದರೆ ನಾವದನ್ನು ತಿಳ್ಕೊಳ್ಳಿಲ್ಲ. ವಾಸ್ತವಿಕವಾಗಿ ಪರಮಾತ್ಮನೇ ಸತ್ಯ, ಅವನು ಹೇಳುವ ಜ್ಞಾನನೇ ಸತ್ಯ. ಆ ಸತ್ಯ ತಂದೆ ಅಜ್ಞಾನದ ರಾತ್ರಿಯಲ್ಲಿ ಬರ್ತಾನೆ. ಅದರ ಜ್ಞಾಪಕಾರ್ಥವಾಗಿ ನಾವೆಲ್ಲ ಭಾರತೀಯರು ಶಿವರಾತ್ರಿಯ ಆಚರಣೆ ಮಾಡ್ತೀವಿ. ಜನ ಶಿವರಾತ್ರಿಯ ಹಬ್ಬ ಮಾಡ್ತಾರೆ, ಆದರೆ ಅದರ ಅರ್ಥ ಗೊತ್ತಿಲ್ಲ. ಅಗರ್ ಕೃಷ್ಣ ಕೆ ತನ್ ಮೇ ಆಯೆ ತೋ ಕಹೆ कि मैं कृष्ण के तन में आकर ज्ञान देता हूँ, यह भी हो नहीं सकता. यह नॉलेज है, इसमें अच्छी तरह ಅಟೆನ್ಷನ್ ದೇನಾ. ಒಂದು ವೇಳೆ ಪರಮಾತ್ಮ ಕೃಷ್ಣನ ಶರೀರದಲ್ಲಿ ಬರೋದಾಗಿದ್ದರೆ ಆ ಥರ ಹೇಳ್ತಿದ್ರು. ಆದರೆ ಪರಮಾತ್ಮ ಕೃಷ್ಣನ ದೇಹದಲ್ಲಿ ಬರೋದಿಲ್ಲ, ಒಬ್ಬ ಸಾಧಾರಣ ವ್ಯಕ್ತಿಯ ದೇಹದಲ್ಲಿ ಬರ್ತಾರೆ. हम गॉडली स्टूडेंट है, यह बुद्धि में अगर नहीं है तो बुद्धि में कुछ भी बैठेगा नहीं. ಈ ಜ್ಞಾನ ಕೇಳುವಾಗ ಮೊದಲು ನಮಗೆ ನಾವು ಈಶ್ವರಿಯ ವಿದ್ಯಾರ್ಥಿ ಅಂತ ತಿಳ್ಕೊಬೇಕು. ಆಗ ಮಾತ್ರ ಕೇಳಿದ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗ್ತದೆ. ತುಮ್ಹಾರೆ ಬಹುತ್ ಜನ್ಮೋಂ ಕೆ ಅಂತ್ಯ ಕಾ ಯಹ ಅಂತಿಮ ಜನ್ಮ है, यह मृत्यु लोक अब ख़त्म होना है. मैं आया हूँ अमरपुरी का मालिक बनाने. सत्यनारायण की कथा अर्थात नर से नारायण बनने की नॉलेज. कथा नहीं, कथा पुरानी प्राचीन को कहा जाता, यह तो नॉलेज है. एम ऑब्जेक्ट भी बताते, यह कॉलेज भी ठहरा. हिस्ट्री जोग्राफी भी पुरानी कथा हुई. फलाना फलाना राज्य करता था, अब बाप कहते ಮೇರಾ ಭೀ ಡ್ರಾಮಾ ಮೇ ಪಾರ್ಟ್ ಹೈ. ಬಾಬಾ ಹೇಳ್ತಾರೆ, ಇದು ಜ್ಞಾನ ಆಗಿದೆ, ಇದು ಕಥೆ ಅಲ್ಲ. ಆದರೂ ಸಹ ಭಕ್ತಿಯಲ್ಲಿ ಸತ್ಯನಾರಾಯಣ ಕಥೆ, ಅಮರ ಕಥೆ ಅಂತೇನು ಹೇಳ್ತಾ ಬಂದಿದ್ದಾರೆ, ಅದು ಈ ಜ್ಞಾನದ ಆಧಾರದಿಂದ ಹೇಳ್ತಿದ್ದಾರೆ. ಅದಕ್ಕಾಗಿ ಬಾಬಾ ಒಮ್ಮೊಮ್ಮೆ ಹೇಳ್ತಾರೆ, ನಾನು ಹೇಳುವ ಜ್ಞಾನನೇ ಸತ್ಯ ಸತ್ಯ ನಾರಾಯಣ ಆಗುವ ಕಥೆಯಾಗಿದೆ. ನಾನು ಹೇಳುವ ಜ್ಞಾನನೇ ಅಮರಲೋಕಕ್ಕೆ ಹೋಗುವ ಕಥೆಯಾಗಿದೆ ಅಂತ. ವಾಸ್ತವಿಕವಾಗಿ ಇದು ಕಥೆ ಅಲ್ಲ, ಇದು ಜ್ಞಾನ ಅಂತ ಹೇಳ್ತಾರೆ ಬಾಬಾ. ಕಥೆಯಲ್ಲಿ ಕಥೆ ಕೇಳೋರ ಮುಂದೆ ಯಾವ ಗುರಿ ಉದ್ದೇಶ ಇರೋದಿಲ್ಲ, ಆದರೆ ಜ್ಞಾನ ಕಲಿಯುವವರ ಮುಂದೆ ಗುರಿ ಉದ್ದೇಶ ಇರ್ತದೆ. ಬಾಪ್ ಕಹತೆ ಮೇರಾ ಡ್ರಾಮಾ ಮೇ ಪಾರ್ಟ್ ಹೈ. ब्रह्मा द्वारा स्थापना, शंकर द्वारा विनाश. उन्होंने यह बॉम्ब्स आदि तो बनाने ही है विनाश के लिए. यादव कौरव पांडव क्या करत भय. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ. ವಿನಾಶ ಮಾಡುವಂತಹ ವಿಜ್ಞಾನಿಗಳು ಬಾಂಬ್ಸ್ಗಳನ್ನು ತಯಾರು ಮಾಡಲೇಬೇಕು. ಕೌರವ ಸೇನೆ, ಪಾಂಡವ ಸೇನೆ, ಯಾದವ ಸೇನೆ ಎಲ್ಲರೂ ಇದೇ ಸಮಯದಲ್ಲಿ ಇಲ್ಲೇ ಇದ್ದಾರೆ. ಶಾಸ್ತ್ರೋं में उल्टा सुल्टा लिख दिया. यादवों के लिए ठीक लिखा कि अपने कुल का विनाश स्वयं ही किया. बाकी पांडवों कौरवों की हिंसक युद्ध दिखलाई, यह तो हुई नहीं. तुम्हारे साथ है परम पिता परमात्मा.
ಯಾದವರ ಬಗ್ಗೆ ಏನು ಬರೆದಿದ್ದಾರೆ, ತಮ್ಮ ಕುಲವನ್ನು ತಾವೇ ನಾಶ ಮಾಡಿಕೊಂಡ್ರು ಅಂತ, ಅದು ಸರಿ ಇದೆ. ಆದರೆ ಕೌರವರು ಪಾಂಡವರು ಪರಸ್ಪರ ಯುದ್ಧ ಮಾಡೋದಿಲ್ಲ. ನೀವೇ ನಿಜವಾದ ಪಾಂಡವರು, ನಿಮ್ಮ ಜೊತೆಗೆ ಪರಮಾತ್ಮ ಇದ್ದಾನೆ. ಆದರೆ ನೀವು ಯಾರ ಜೊತೆಗೂ ಹಿಂಸಕ ಯುದ್ಧ ಮಾಡೋದಿಲ್ಲ. वह है मुख्य पंडा और गाइड, पतिता पावन भी है, लिबरेटर भी है. रावण राज्य से छुड़ाकर राम राज्य में ले चल रहे. बाप कहते यह रावण राज्य खत्म हो, फिर पावन श्रेष्ठाचारी सत्ययुगी राज्य शुरू हो रहा है. ಪಾಂಡವರು ಅಂದರೆ ಮಾರ್ಗ ತೋರಿಸುವಂಥವು. ಪರಮಾತ್ಮ ಮುಖ್ಯ ಗೈಡ್ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಅವರ ಜೊತೆಗೆ ನಾವೆಲ್ಲರೂ ಸಹ ಮಾರ್ಗದರ್ಶಕರು, ಮಾಸ್ಟರ್ ಪತಿತ ಪಾವನ ಆಗಿದ್ದೇವೆ. ಶಿವಬಾಬಾ ನಮ್ಮನ್ನು ರಾವಣ ರಾಜ್ಯದಿಂದ ಬಿಡಿಸಿ ರಾಮರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ರಾವಣ ರಾಜ್ಯ ಖತಮಾಗಲಿದೆ, ಶ್ರೇಷ್ಠಾಚಾರಿ ರಾಮರಾಜ್ಯ प्रारंभवागलिदे. तुम बच्चे जानते हो और किसको समझा भी सकते हो और कोई जान नहीं सकते. ಈ ಜ್ಞಾನ ನಿಮಗೆ ಮಾತ್ರ ತಿಳಿದಿದೆ, ಅದನ್ನು ನೀವು ಜನರಿಗೂ ತಿಳಿಸಬಹುದು. ಆದರೆ ಈ ಜ್ಞಾನ ಹೊರಗಿನ ಜನರಿಗೆ ಸ್ವಲ್ಪನೂ ಗೊತ್ತಿಲ್ಲ. कहते भक्ति से भगवान को पाना है. आधा कल्प भक्ति की, भक्ति के अंत्य में ज्ञान सागर आकर ज्ञान का इंजेक्शन लगाएंगे. ಹೇಳ್ತಾರೆ ಭಕ್ತಿಯ ಫಲನೇ ಭಗವಂತನ ಪ್ರಾಪ್ತಿ ಅಂತ. ಅರ್ಧ ಕಲ್ಪ ಭಕ್ತಿ ಮಾಡಿದರೆ ಅದರ ಫಲರೂಪದಲ್ಲಿ ಜ್ಞಾನ ಸಾಗರ ಪರಮಾತ್ಮ ಬಂದು ನಿಮಗೆ ಜ್ಞಾನದ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. तुम बच्चों की पतित पावन गॉड फादरली स्टूडेंट लाइफ है. कहते ओ गॉड फादर, और वह फिर शिक्षक रूप में राजयोग सिखलाते हैं. पतित पावन सद्गुरु भी है. ನೀವೀಗ ಈಶ್ವರಿಯ ವಿದ್ಯಾರ್ಥಿ ಜೀವನದಲ್ಲಿ ಇದ್ದೀರಿ. ನಿಮಗೆ ಆ ಶಿಕ್ಷಕ, ಪರಮಶಿಕ್ಷಕ ರಾಜಯೋಗ ಕಲಿಸ್ತಾ ಇದ್ದಾನೆ. ಆ ಪತಿತ ಪಾವನ ಸದ್ಗುರು ನಿಮಗೆ ಮಾರ್ಗ ತೋರಿಸ್ತಾ ಇದ್ದಾನೆ. ಗುರು ಸಬ್ಸೆ ತೀಖಾ ಹೋತಾ ಹೈ. ಸಮಜ್ತೆ ಹೈ ಗುರು ಸದ್ಗತಿ ದೇತೆ, ದುರ್ಗತಿ ಸೆ छुड़ाते. बाप कितना अच्छी रीति समझाते, परंतु यह किसकी बुद्धि में बैठता नहीं है. पहले पतित पावन भी जरूर लिखना चाहिए. ಪರಮಾತ್ಮ ಸದ್ಗುರು ಆಗಿದ್ದಾನೆ ಅಂತ ಬರೆಯುವಾಗ ಅವನು ಪತಿತ ಪಾವನ ಸದ್ಗುರು ಆಗಿದ್ದಾನೆ ಅಂತ ಬರೀರಿ. बाप कहते बच्चे तुम रावण पर जीत पहनो तो जगत जीत बन जाएंगे. ಶ್ರೀಮತ್ पर चलना है. ನೀವು ರಾವಣನ ಮತದಂತೆ ನಡೆದು ಜಗಜ್ಜೀತ ಆಗಿರಿ. ಶ್ರೀಮತದಂತೆ ನಡೀರಿ. जैसे बाप मीठा है वैसे बच्चों को भी मीठा बनना है. युक्ति से समझाना है. आगे चलकर सब समझेंगे, तुम पर विश्वास करें. ಹೇಗೆ ಬಾಬಾ ಮಧುರ ಆಗಿದ್ದಾರೆ ಹಾಗೆ ನೀವು ಮಧುರ ಆಗಬೇಕು. ಯುಕ್ತಿಯಿಂದ ಮಧುರತೆಯಿಂದ ಜ್ಞಾನ ತಿಳಿಸಬೇಕು. ಮುಂದೆ ನಿಮ್ಮ ಮಾತಿನ ಮೇಲೆ ಜನ ವಿಶ್ವಾಸ ಮಾಡೋರಿದ್ದಾರೆ. ದೇಖೇಂಗೆ ಲಡಾಯಿ ತೋ ಲಗ್ ಗೈ, ಕ್ಯೋ ನ ಬಾಪ್ ಸೆ ವರ್ಸಾ ಲೇವೆ. ಯಾವಾಗ ಯುದ್ಧ ನೋಡ್ತಾರೆ ಆಗ ಅವ್ರಿಗೆ ತಿಳಿತದೆ, ಯಾಕೆ ನಾವು ಸಹ ಪರಮಾತ್ಮನಿಂದ ಆಸ್ತಿ ಪಡ್ಕೋಬಾರ್ದು ಅಂತ ವಿಚಾರ ಮಾಡ್ತಾರೆ. ऐसी लड़ाई आदि के समय विकार की बात याद नहीं रह. ऐसे कोई नहीं कहेंगे कि विनाश से पहले विष की टेस्ट तो ले लेवे.
उस समय अपनी संभाल की जाती. ವಿನಾಶದ ಸಮಯದಲ್ಲಿ ಯಾರೂ ವಿಕಾರದಲ್ಲಿ ಹೋಗೋದಿಲ್ಲ. ಮೊದಲು ತಮ್ಮ ದೇಹ ಮತ್ತು ಪ್ರಾಣದ ರಕ್ಷಣೆಗಾಗಿ ವಿಚಾರ ಮಾಡ್ತಾರೆ. ಇನ್ನೇನು ನಾಳೆ ಸಾಯ್ತೇನೆ, ವಿನಾಶ ಆಗಿ ಹೋಗ್ತಾ ಇದ್ದೀವಿ, ಆದರೆ ಅದಕ್ಕೂ ಮುಂಚೆ ಸ್ವಲ್ಪ ವಿಕಾರದಲ್ಲಿ ಹೋಗೋಣ ಅಂತ ಯಾರೂ ಸಹ ಹೇಳೋದಿಲ್ಲ. उस समय अपनी संभाल की जाती. जन्म जन्मांतर से यह काम कटारी चलाने से तुम्हारी यह हालत हो गई. दुखी हो गए. पवित्रता में सुख है. ಜನ್ಮ ಜನ್ಮಾಂತರದಿಂದ ಕಾಮ ವಿಕಾರದಲ್ಲಿ ಹೋಗಿರುವ ಕಾರಣ ನೀವೆಲ್ಲರೂ ದುಃಖಿಯಾಗಿದ್ದೀರಿ. ವಿಕಾರದಿಂದ ದುಃಖದ ಪ್ರಾಪ್ತಿ, ಪವಿತ್ರತೆಯಿಂದ ಸುಖದ ಪ್ರಾಪ್ತಿಯಾಗ್ತದೆ. ಸೊ ವಿನಾಶದ ಸಮಯದಲ್ಲಿ ಎಲ್ಲರೂ ಸಹ ಈ ಪವಿತ್ರತೆಯ ಮಹತ್ವವನ್ನು ತಿಳ್ಕೊತಾರೆ. ಸನ್ಯಾಸಿ ಪವಿತ್ರ ಹೇ ತಬ್ ತೋ ಪೂಜೆ ಜಾತೆ ಹೇ. ಸನ್ಯಾಸಿಗಳು ಪವಿತ್ರತೆಯಿಂದ ಇರುವ ಕಾರಣ ಜನ ಅವರನ್ನು ಪೂಜೆ ಮಾಡ್ತಾರೆ. ಪರಂತು ಇಸ್ ಸಮಯ ದುನಿಯಾ ಮೇ ಠಗಿ ಬಹುತ್ ಲಗಿ ಪಡಿ. धनी धोनी तो कोई है नहीं. प्रजा का प्रजा पर राज्य है. स्वर्ग में लक्ष्मी नारायण का कितना नंबर 1 राज्य था. भारत कौन कहलावे. यह सब भूल गए. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಎಲ್ಲ ಕಡೆಗೂ ಮೋಸ ನಡೆದಿದೆ. ಹೇಳೋರು ಕೇಳೋರು ಯಾರೂ ಇಲ್ಲದಂತಹ ಪರಿಸ್ಥಿತಿ ಬಂದಿದೆ. ಪ್ರಜಾರಾಜ್ಯ ಬಂದಿದೆ. ಸ್ವರ್ಗದಲ್ಲಿ ನಂಬರ್ 1 ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಆಗ ಈ ದೇಶಕ್ಕೆ ಭಾರತ ಅಂತ ಹೇಳ್ತಿದ್ರು, ಪರಿಸ್ಥಾನ ಅಂತ ಹೇಳ್ತಿದ್ರು. ಯ ಸಬ್ ಭೂಲ್ ಗಯೆ. ಅದನ್ನು ಈಗ ಮರ್ತು ಬಿಟ್ಟಿದ್ದಾರೆ. रुद्र माला है फिर है विष्णु की माला. ब्राह्मणों की माला तो बन न सके क्योंकि नीचे ऊपर गिरते चढ़ते रहते. ಇಲ್ಲಿ ಒಂದು ರುದ್ರ ಮಾಲೆ ಇದೆ, ಮತ್ತೊಂದು ವಿಷ್ಣು ಮಾಲೆ ಇದೆ, ಮೂರನೇದು ಬ್ರಾಹ್ಮಣರ ಮಾಲೆ ಇದೆ. ಬಾಬಾ ಹೇಳ್ತಾರೆ, ಬ್ರಾಹ್ಮಣರ ಮಾಲೆ ಇನ್ನೂ ಪೂರ್ಣ ಆಗಿಲ್ಲ, ಫೈನಲ್ ಆಗಿಲ್ಲ. ಯಾಕೆ ಅಂದರೆ ಮಣಿಗಳು ಮೇಲೆ ಕೆಳಗೆ ಆಗ್ತಿರ್ತವೆ. ಆಜ್ 5 अच्छे ನಂಬರ್ ಮೇ ಕಲ್ ದೇಖೋ ತೋ ಹೈ ಹಿ ನೈ. ಈ ಬ್ರಾಹ್ಮಣ ಮಕ್ಕಳಲ್ಲಿ ಇವತ್ತು ನೋಡಿದರೆ 5ನೇ ಸ್ಥಾನ 6ನೇ ಸ್ಥಾನದಲ್ಲಿ ಬರಬಹುದು ಅಂತ ಯಾರನ್ನು ನಂಬಿರ್ತಾರೆ, ಅವರು 2ನೇ ದಿನ ಇರೋದೇ ಇಲ್ಲ. ವರ್ಷೆ ಸೇ ಭಿ ರಾಜಾಯಿ ಸೇ ಭಿ ಖತಮ್ ಹೋ ಜಾತೆ. ಬಾಕಿ ರಹ ಪ್ರಜಾಪತ್. ಒಳ್ಳೊಳ್ಳೆ ಪುರುಷಾರ್ಥಿಗಳು ಸಹ ತಮ್ಮ ಉತ್ತಮ ಆಸ್ತಿಯಿಂದ, ಉನ್ನತ ಆಸ್ತಿಯಿಂದ ದೂರ ಹೋಗಿಬಿಡ್ತಾರೆ. ಕೊನೆಗೆ ಪ್ರಜೆಗಳಾಗಿ ಬರಬೇಕಾಗ್ತದೆ. ಯಹಾ ರಹಕರ್ ಭಿ ಛೋಡ್ ದೇತೆ ತೋ ಪ್ರಜಾ ಮೇ ಭಿ ಅಚ್ಛಾ ಪದ ಪಾ ನಹಿ ಸಕೆಂಗೆ. ಯಾರು ಯಜ್ಞಕ್ಕೆ ಸಮರ್ಪಣೆಯಾಗಿ ಮತ್ತೆ ಬಿಟ್ಟು ಹೋಗ್ತಾರೆ, ಅವರಿಗೆ ಪ್ರಜೆಗಳಲ್ಲಿನೂ ಒಳ್ಳೆ ಪದವಿ ಸಿಗೋದಿಲ್ಲ. ವಿಕರ್ಮ ಬಡೆ ಜೋರ್ ಸೆ ಹೋತೆ ತುಮೇ ಭಗವಾನ್ ಪಢಾತೆ ಕಿತನಿ ವಂಡರ್ಫುಲ್ ಬಾತ್ ಹೈ. ಜ್ಞಾನ ಬಿಟ್ಟು ಹೋದವರ ಮೂಲಕ ಮಾಯೆ ಭಾಳಷ್ಟು ವಿಕರ್ಮಗಳನ್ನು ಮಾಡಿಸ್ತದೆ. ನಿಮಗೆ ಪರಮಾತ್ಮ ಓದಿಸ್ತಾ ಇದ್ದಾನನ್ನೋದು ಎಷ್ಟು ವಂಡರ್ಫುಲ್ ವಿಚಾರ ಆಗಿದೆ. ನೈ ದುನಿಯಾ ಕೆ ಲಿಯೆ ಯಹ ನಯಾ ಜ್ಞಾನ ಹೈ. तुम नई विश्व के मालिक थे, अभी पुरानी विश्व में कौड़े समान हो. बाप कौड़े तुल्य को हीरे तुल्य बनाते हैं. तुम कांटों से फूल बन रहे. ನೀವೀಗ ಹೊಸ ವಿಶ್ವದ ಮಾಲೀಕರಾಗೋರಿದ್ದೀರಿ. ಹಳೆ ವಿಶ್ವದಲ್ಲಿ ಕೌಡೆ ಸಮಾನ ಆಗಿದ್ದೀರಿ. ಬಾಬಾ ಬಂದು ಕೌಡೆ ಸಮಾನ ಇರುವವರನ್ನು ವಜ್ರ ಸಮಾನ ಮಾಡ್ತಾರೆ. ನೀವೀಗ ಮುಳ್ಳಿನಿಂದ ಹೂ ಆಗ್ತಾ ಇದ್ದೀರಿ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ
मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते। धारणा के लिए मुख्य सार। किसी भी ಸಂಬಂಧ में ಮೋಹ नहीं ಲಟ್ಕಾನಾ है। ಯಾವುದೇ ಸಂಬಂಧದಲ್ಲಿ ನಿಮಗೆ ಮೋಹ ಇರಬಾರದು। अंदर की सच्चाई सफाई से निर्बंधन बनना है। ಆಂತರಿಕ ಸ್ವಚ್ಛತೆ ಮತ್ತು ಸತ್ಯತೆಯಿಂದ ನೀವು ನಿರ್ಬಂಧನ ಆಗಬೇಕು। ವಿಕರ್ಮೋं का हिसाब चुकतू करना है। ವಿಕರ್ಮಗಳ ಲೆಕ್ಕಾಚಾರವನ್ನು ಇದೇ ಜನ್ಮದಲ್ಲಿ ಈಗಲೇ ಸ್ವಚ್ಛ ಮಾಡಿಕೊಳ್ಳಬೇಕು। ಎರಡನೇದು, ಮೀಠಿ ಜಬಾನ್ और युक्तियुक्त बोल से ಸೇವಾ करनी है। ಮಧುರವಾದ ವಾಣಿ ಮತ್ತು ಯುಕ್ತಿಯುಕ್ತ ಶಬ್ದಗಳಿಂದ ಸೇವೆ ಮಾಡಬೇಕು। पुरुषार्थ कर अच्छे नंबर से पास होना है। ಪುರುಷಾರ್ಥ ಮಾಡಿ ಒಳ್ಳೆ ಅಂಕಗಳನ್ನು ಪಡೆದು ಪಾಸ್ ಆಗಬೇಕು। वरदान, कंट्रोलिंग पावर द्वारा रॉन्ग को राइट में परिवर्तन करने वाले श्रेष्ठ पुरुषार्थी भव। ನಿಯಂತ್ರಣ ಶಕ್ತಿಯಿಂದ ತಪ್ಪನ್ನು ಸರಿ ಮಾಡುವಂತಹ ಪರಿವರ್ತನೆ ಮಾಡುವಂತಹ ಶ್ರೇಷ್ಠ ಪುರುಷಾರ್ಥಿ ಆಗಿರಿ। श्रेष्ठ पुरुषार्थी वह है जो सेकंड में कंट्रोलिंग पावर द्वारा रॉन्ग को राइट में परिवर्तन कर दे। ಶ್ರೇಷ್ಠ ಪುರುಷಾರ್ಥಿಗಳು ಯಾರೆಂದರೆ ಕ್ಷಣದಲ್ಲಿ ನಿಯಂತ್ರಣಾ ಶಕ್ತಿಯಿಂದ ಕೆಟ್ಟಿದ್ದನ್ನು ಸರಿ ಮಾಡುವಂಥ ತಪ್ಪಿರುವುದನ್ನು ಸರಿ ಮಾಡುವಂಥವರು। ऐसे नहीं व्यर्थ को कंट्रोल तो करना चाहते हैं, समझते भी है यह रॉन्ग है, लेकिन आधा घंटे तक वह चलता रहे, इसे कहेंगे थोड़ा थोड़ा अधीन और थोड़ा थोड़ा अधिकारी। ವ್ಯರ್ಥವನ್ನು ನಿಯಂತ್ರಣ ಮಾಡಲಿಕ್ಕೆ ಬಯಸ್ತಾರೆ, ತಿಳ್ಕೊತಾರೆ ಇದು ಸರಿ ಅಲ್ಲ ಅಂತ। ಆದರೂ ಆ ತಪ್ಪು ಅರ್ಧ ಗಂಟೆವರೆಗೂ ನಡೀತಾನೇ ಇರ್ತದೆ, ಮಾಡ್ತಾನೇ ಇರ್ತಾರೆ ಅಂದರೆ ಅವರು ಸಂಪೂರ್ಣ ಅಧಿಕಾರಿಗಳು ಅಲ್ಲ। ಅರ್ಧ ಅಧೀನ ಆಗಿ ಇರೋರು, ಅರ್ಧ ಅಧಿಕಾರಿಯಾಗಿ ಇರುವಂಥವರು ಅವರಿಗೆ ಶ್ರೇಷ್ಠ ಪುರುಷಾರ್ಥಿಗಳು ಅಂತ ಹೇಳೋದಿಲ್ಲ। जब समझते हो कि यह सत्य नहीं है, अयथार्थ व व्यर्थ है, तो उसी समय ब्रेक लगा देना, यही ಶ್ರೇಷ್ಠ ಪುರುಷಾರ್ಥ। ಯಾವಾಗ ನಿಮಗೆ ಅರ್ಥ ಆಗ್ತದೆ, ತಿಳಿತದೆ ಇದು ಸತ್ಯ ಅಲ್ಲ, ಇದು ಯಥಾರ್ಥ ಅಲ್ಲ ಅಂಥೇಳಿ, ಆಗ ಅದೇ ಸಮಯದಲ್ಲಿ ನೀವು ಬ್ರೇಕ್ ಹಾಕಬೇಕು, ಅದನ್ನು ನಿಯಂತ್ರಣ ಮಾಡಬೇಕು। ಇದಕ್ಕೆ ಹೇಳಲಾಗ್ತದೆ ಶ್ರೇಷ್ಠ ಪುರುಷಾರ್ಥ ಅಂತ। कंट्रोलिंग पावर का अर्थ यह नहीं कि ब्रेक लगाओ यहाँ और लगे वहाँ। ನಿಯಂತ್ರಣಾ ಶಕ್ತಿಯ ಅರ್ಥ ಈ ಥರ ಅಲ್ಲ, ಬ್ರೇಕ್ ಹಾಕೋದು ಇಲ್ಲಿ 3-4 ಕಿಲೋಮೀಟರ್ ಹೋದ ಮೇಲೆ ಗಾಡಿ ನಿಂತ್ಕೊಳ್ತದಂದರೆ ಅದು ನಿಯಂತ್ರಣಾ ಶಕ್ತಿಯ ಧಾರಣೆ ಅಂತ ಆಗೋದಿಲ್ಲ। ಅವರಲ್ಲಿ ನಿಯಂತ್ರಣಾ ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ। ಸಮಯಕ್ಕೆ ಸರಿಯಾಗಿ ಕ್ಷಣದಲ್ಲಿ ನಿಯಂತ್ರಣ ಮಾಡುವಂಥವರೇ ಶ್ರೇಷ್ಠ ಪುರುಷಾರ್ಥಿಗಳು। श्लोगन, अपने स्वभाव को सरल बना दो तो समय ವ್ಯರ್ಥ नहीं जाएगा। ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಆಗ ನಿಮ್ಮ ಸಮಯ ವ್ಯರ್ಥ
ಹೋಗೋದಿಲ್ಲ. अनमोल ज्ञान रत्न दादियों की डायरी से। इस पुरुषार्थ के समय हर एक में कुछ न कुछ कमी अवश्य रहती, जिसको भरने के लिए हर एक पुरुषार्ಥ करता है. ಪುರುಷಾರ್ಥದ ಸಮಯದಲ್ಲಿ ಹೇಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷತೆ ಇದೆ, ಹಾಗೆ ಪ್ರತಿಯೊಬ್ಬರಲ್ಲಿ ಒಂದೊಂದು ಕೊರತೆಯೂ ಇರ್ತದೆ. ಅದನ್ನು ತೆಗೆದು ಹಾಕಲಿಕ್ಕೇ ಪುರುಷಾರ್ಥ ಮಾಡಬೇಕು. कोई में धैर्यता का गुण नहीं, कोई में सहनशीलता का गुण नहीं है, अन्य भी गुण नहीं है जिनकी धारणा करने अर्थ खुद मालिक बन उन गुणों को अपने पास खींचना है. ಕೆಲವರಲ್ಲಿ ಧೈರ್ಯದ ಕೊರತೆ ಇದೆ, ಕೆಲವರಲ್ಲಿ ಸಹನೆಯ ಕೊರತೆ ಇದೆ, ಇನ್ನು ಕೆಲವರಲ್ಲಿ ಕೆಲವು ಗುಣಗಳು ಇಲ್ಲ. ಆ ಗುಣಗಳನ್ನು ಧಾರಣೆ ಮಾಡಿಕೊಳ್ಳೋದಕ್ಕಾಗಿ ನಾವೇ ಮಾಲೀಕರಾಗಿ ಆ ಗುಣಗಳನ್ನು ನಮ್ಮ ಕಡೆಗೆ ಎಳ್ಕೋಬೇಕು. ऐसे वह गुण उनके पास खींच कर नहीं आते. मालिक में कमी होने कारण गुण कहते मैं मित्रता किससे रखूं. उनका मालिक से प्यार नहीं होता, परंतु जो मालिक हो खड़े होते हैं गुण भी उनको प्यार करते. ज्ञानी को तो गुण ही प्यारे लगते. वह गुण कशिशवान है, जिस कारण मालिक को खींचते. परंतु ऐसा अवश्य है कि स्वयं मालिक हो. स्थित रहने से वह गुण आपे ही उसमें आ जाते हैं. तो अपने मालिकपन का पूरा निश्चय होना चाहिए. ಇಲ್ಲಿ ದಾದಿಯವರು ಹೇಳ್ತಾ ಇದ್ದಾರೆ, ಯಾರು ಮಾಲಿಕ ಸ್ಥಿತಿಯಲ್ಲಿ ಇರ್ತಾರೋ, ಅಧಿಕಾರಿಯ ಸ್ಥಿತಿಯಲ್ಲಿ ಇರ್ತಾರೋ, ನಾನು ಪರಮಾತ್ಮನ ಮಗು, ಸರ್ವಗುಣಗಳು ಸರ್ವಶಕ್ತಿಗಳಿಗೆ ಅಧಿಕಾರಿ ಅಂತ ತಿಳ್ಕೊತಾರೆ, ಅವರ ಹತ್ತಿರ ಗುಣಗಳು ಅವಶ್ಯವಾಗಿ ಬರ್ತವೆ. ಅಹಂ ಆತ್ಮ परमात्मा की संतान है, यह निश्चय होगा तो संपूर्ण दैवी गुण भी आते रहे. ನಾನು ಆತ್ಮ ಸರ್ವಗುಣ ಸಾಗರನ ಮಗು, ಸರ್ವಶಕ್ತಿವಂತನ ಮಗು ಎಂಬ ನಿಶ್ಚಯ ಯಾರಲ್ಲಿ ಇರ್ತದೆ ಅವರಲ್ಲಿ ಆ ದೈವಿ ಗುಣಗಳು ಬಂದ್ಬಿಡ್ತವೆ. निश्चय से ही दैवी गुण आते हैं. ज्ञान की पॉइंट्स उठाना उसमें टाइम नहीं लगता है, परंतु दैवी गुण धारण करने में टाइम लगता है. ನಿಶ್ಚಯದಿಂದನೇ ದೈವಿ ಗುಣಗಳ ಧಾರಣೆ ಆಗ್ತದೆ. ಜ್ಞಾನ ಕೇಳುವುದು ಹೇಳುವುದು ಸಹಜ, ಅದಕ್ಕೆ ಸಮಯ ಬೇಕಿಲ್ಲ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿಕ್ಕೆ ಸಮಯ ಬೇಕು. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.